ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ಮಸಾಲಾ ಚಾಯ್ ಹೇಗೆ ಮಾಡೋದು ನೋಡೋಣ. ಹಾಗೆ ಈ ಪೌಡ್ರ್ ಹೇಗೆ ಮಾಡ್ಕೊಳ್ಳೋದು, ಮಸಾಲಾ ಟೀ ಪೌಡರ್ ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನೆಲ್ಲ ನೋಡಿ. ಮಸಾಲಾ ಟೀ ಪೌಡರ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ರೋಸ್ ಪೆಟಲ್ಸ್ ತೊಗೊಂಡಿದ್ದೀನಿ. ರೆಡ್ ಕಲರ್ ರೋಸು ನಾವು ಮನೆಯಲ್ಲಿ ತರ್ತೀವಲ್ವ, ಚಿಕ್ಕ ಚಿಕ್ಕ ರೋಸು, ಅದನ್ನೇ ಬಿಡಿಸ್ಬಿಟ್ಟು ಒಣಗಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಕಾಳು ಮೆಣಸು, ಹಾಗೆ ಒಂದು 5 ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ ಒಂದು 5 ಗ್ರಾಮ್ ಆಗುವಷ್ಟು, ಹಾಗೆ ಬಡೆ ಸೊಪ್ಪು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಶುಂಠಿ ಪೌಡರು ಮತ್ತು ಸ್ವಲ್ಪ ಜಾಪತ್ರೆ ಕೂಡ ಇಟ್ಕೊಂಡಿದ್ದೀನಿ ಫ್ಲೇವರ್ಗೆ. ಇವಾಗ ಎಲ್ಲವನ್ನು ಹುರ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಕಡಾಯಿನಲ್ಲಿ ಎಲ್ಲವನ್ನು ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಕಡಿಮೆ ಉರಿನಲ್ಲೇ ಇದನ್ನೆಲ್ಲ ಹುರ್ಕೊಳ್ಬೇಕು. ಎಲ್ಲ ಮಸಾಲಾ ಪದಾರ್ಥಗಳನ್ನು ಒಂದು 10 ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು. ಎಲ್ಲವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಕೆಲವೊಂದು ಪದಾರ್ಥಗಳನ್ನು ಕಡಿಮೆ ಹಾಕ್ಕೊಳ್ಬೇಕು. ನಿಮಗೆ ಗೊತ್ತಾಗುತ್ತೆ, ಶುಂಠಿ ಪೌಡರ್ ಎಲ್ಲ ಸ್ವಲ್ಪನೇ ಕಡಿಮೆನೇ ಹಾಕ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಖಾರ ಆಗುತ್ತೆ. ಹಾಗೆ ಮೆಣಸು ಕೂಡ ಅದೇ ಥರ. ಈಗ ಒಂದೊಂದೇ ಹಾಕ್ಕೊಳ್ತಾ ಎಲ್ಲವನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಾದ್ರ ಮೇಲೆ ಒಂದು 5 ನಿಮಿಷ ಆದ್ರ ಮೇಲೆ ರೋಸ್ ಪೆಟಲ್ಸ್ ಇರುತ್ತಲ್ಲ, ಡ್ರೈ ಮಾಡಿರೋಂಥದ್ದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಹುರಿಬೇಕಾಗುತ್ತೆ. ಇದರದ್ದೆಲ್ಲ ಪರಿಮಳ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ. ಆವಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಈ ಮಸಾಲಾ ಟೀ ಪೌಡರ್ನ ಮಾಡುವಾಗ ಈ ರೋಸ್ ಪೆಟಲ್ನು ಕೂಡ ಯೂಸ್ ಮಾಡ್ತಾರೆ. ಒಳ್ಳೆ ಫ್ಲೇವರ್ ಬರುತ್ತೆ ಇದು. ಹಾಗೆ ನಾವಿಲ್ಲಿ ಯೂಸ್ ಮಾಡಿರುವಂತಹ ಎಲ್ಲ ಪದಾರ್ಥಗಳು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದರಿಂದ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೊಳ್ಬೋದು. ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಟೀ ಮಾಡುವಾಗೆಲ್ಲ ಸ್ವಲ್ಪ ನಾವು ಸೇರಿಸ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೀ ಕುಡಿಯೋದಕ್ಕಿಂತ ಈ ಥರ ಮಸಾಲಾ ಟೀ ಪೌಡರ್ ಮಾಡಿ ಇಟ್ಕೊಂಡ್ರೆ ಅವಾಗವಾಗ ಈ ಥರ ಮಸಾಲಾ ಟೀನು ಕೂಡ ಕುಡಿಬೋದು. ಕೈ ಬಿಡದೆ ಇರೋ ಥರ ಈ ಥರ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಸೀದೋಗುತ್ತೆ ತುಂಬ ಬೇಗ. ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗ ಆಲ್ಮೋಸ್ಟ್ ಇದು ರೋಸ್ಟ್ ಆಗಿದೆ. ಕೊನೆಯಲ್ಲಿ ಶುಂಠಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಇದ್ದರೆ ಅದನ್ನು ಬೇಕಾದರೂ ನೀವು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಒಣ ಶುಂಠಿ ಇರುತ್ತಲ್ಲ ಅದನ್ನು. ಅದಿಲ್ಲ ಅಂದರೆ ಈ ಥರ ಶುಂಠಿ ಪೌಡರ್ ಸಿಗುತ್ತೆ, ಅದನ್ನು ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಶುಂಠಿ ಪೌಡರ್ ಅರಿಶಿನ ಪುಡಿ ಹಾಕಾದ್ರ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಆರಬೇಕು, ಆಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಇವಾಗ ಇದು ಆರಿದ್ರ ಮೇಲೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ನೀರಿರದೇ ಇರೋ ಥರ ಜಾರೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಸ್ವಲ್ಪ ಬೆಚ್ಚಗಿರೊತ್ತಿಗೆ ಈ ಥರ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಪೌಡರ್ ರೆಡಿಯಾಗಿದೆ. ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಥರ ನುಣ್ಣಗೆ ಮಾಡ್ಕೊಳ್ಳೋದ್ರಿಂದ ಕೊನೆಯಲ್ಲಿ ಟೀಗೆ ಮಿಕ್ಸ್ ಮಾಡ್ಕೊಂಡು ಬೇಕಾದರೂ ಕುಡಿಬೋದು. ಚೆನ್ನಾಗಿ ಅದು ಟೀ ಜೊತೆಗೆ ಹೊಂದ್ಕೊಳ್ಳುತ್ತೆ. ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ತರಿಯಾಗಿ ಬೇಕಾದರೂ ಮಾಡ್ಕೊಳ್ಬೋದು. ತರಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ಟೀ ಜೊತೆಗೆ ಮುಂಚೆನೇ ಹಾಕಿಬಿಟ್ಟು ಕುದಿಸ್ಕೊಳ್ಬೇಕಾಗುತ್ತೆ. ಈಗ ಒಳ್ಳೆ ಘಮ ಅನ್ನೋ ಮಸಾಲಾ ಟೀ ಪೌಡರ್ ರೆಡಿಯಾಗಿದೆ. ಇದರಿಂದ ಮಸಾಲಾ ಚಾಯ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮಾಡೋ ಮೆಥಡಲ್ಲಿ ಟೀ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ 1 ಲೋಟ ಆಗುವಷ್ಟು ನೀರಿಟ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದ್ರ ಮೇಲೆ 2 ಸ್ಪೂನ್ ಆಗುವಷ್ಟು ಟೀ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಕುದಿಬೇಕು. ಇವಾಗ ಒಂದು 5 ನಿಮಿಷ ಇದು ಆಗಿದೆ. ಕುದಿತಾ ಇರುವಾಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದ್ಸಲ ಹಾಗೆ ಟೀ ಕುಡಿಯೋಕ್ಕೆ ಇಷ್ಟ ಆಗೋದಿಲ್ಲ. ಈ ಥರ ಮಸಾಲ ಸ್ಮೆಲ್ ಇದ್ದವಾಗ ಟೀ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಅಂಥವ್ರಿಗಂತೂ ಇದು ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಟೀ ಪೌಡರು, ಅದು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಬೋದು. ಫ್ಲೇವರ್ ಕಡಿಮೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಹಾಕ್ಕೊಂಡ್ರೆ, ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಪೌಡರ್ ಹಾಕ್ಕೊಂಡ್ರ ಮೇಲೆ ಮತ್ತೆ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಇವಾಗ ಫ್ರೆಶ್ ಆಗಿ ಕಾಯಿಸ್ಕೊಂಡಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಬರೀ ಹಾಲಿನಲ್ಲೇ ಬೇಕಾದರೂ
ಟೀ ಪೌಡರು ಮತ್ತು ಮಸಾಲಾ ಟೀನೆಲ್ಲ ಹಾಕ್ಕೊಂಡು ಕುದಿಸ್ಕೊಳ್ಬೋದು. ಆದರೆ ಸ್ವಲ್ಪ ನೀರು ಮತ್ತು ಹಾಲು ಎರಡನ್ನೂ ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಕೆಲವರಿಗೆ ಟೀ ತುಂಬ ದಪ್ಪ ಇಷ್ಟಪಡೋರು ಹಾಲಿನಲ್ಲೇ ಮಾಡ್ಕೊಳ್ಬೋದು. ಹಾಲು ಹಾಕ್ಕೊಂಡು 2 ನಿಮಿಷ ಆದ್ರ ಮೇಲೆ ಇದನ್ನು ಕುದಿಸ್ಕೊಂಡು ಆಮೇಲೆ ಆಫ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಟೀಯನ್ನು ಸೋಸ್ಕೊಳ್ಳೋಣ. ಪರ್ಫೆಕ್ಟ್ ಆಗಿರೋ ಮಸಾಲಾ ಚಾಯ್ ರೆಡಿಯಾಗಿದೆ. ಈ ಥರ ಪೌಡರ್ ಮಾಡಿ ಇಟ್ಕೊಬಿಟ್ರೆ ಯಾವಾಗ ಬೇಕಾದರೂ ಆವಾಗ ಮಸಾಲಾ ಚಾಯ್ನ ರೆಡಿ ಮಾಡ್ಕೊಳ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಶುಂಠಿ ಹಾಕ್ಕೊಂಡಿರ್ತೀವಿ, ಇದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಎಲ್ಲ ಮಸಾಲಾ ಐಟಮ್ಸ್ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ಈ ಥರ ಟೀನ ಮಾಡ್ಕೊಡ್ಬೋದು. ತುಂಬಾ ಆರೋಗ್ಯಕರವಾಗಿರುತ್ತೆ. ಕೆಮ್ಮು ಮತ್ತು ಶೀತ ಕಫ ಎಲ್ಲ ಆಗೋದು ಅವಾಯ್ಡ್ ಆಗುತ್ತೆ. ಈ ಥರ ಟೀನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.